ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸದ್ಯ ಈಗ 2 ಟಾಸ್ಕ್ಗಳು ಕಂಪ್ಲೀಟ್ ಆಗಿದೆ. ಈಗ 3ನೇ ಟಾಸ್ಕು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈಗ ಯಾರು ನಾಮಿನೇಟ್ ಆದರು, ಯಾರು ಸೇವ್ ಆದರು ಅಂತ ನೋಡೋಕೋದ್ರೆ ಈಗ ರಾಶಿಕ್ ಅವ್ರ ಕೈಲಿ ಅಧಿಕಾರ ಇದೆ. ಹೌದು, ಈಗ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ರಾಶಿಕ್ ಅವರು ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅವ್ರು ಇಲ್ಲಿ ಕ್ಯಾಪ್ಟನ್ಗಳು ಆಗ್ತಾರೆ. ಆದರೆ ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ, ಅವರು ನಾಮಿನೇಟ್ ಆಗಿದ್ರೂ ಕೂಡ ಅವರು ಸೇವ್ ಆಗ್ಬೋದು. ಯಾಕಂದರೆ ಗೇಮ್ ಅಂತ ಏನು ಕೊಡ್ತಾರೆ, ಈಗ 3ನೇ ಗೇಮ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟು ಅಶ್ವಿನಿ ಅವ್ರನ್ನ ಇಲ್ಲಿ ರಾಶಿಕ್ ಅವರು ಸೇಫ್ ಅಂತ ಮಾಡಿದ್ದಾರೆ, ಮತ್ತು ಇಲ್ಲಿ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಅಶ್ವಿನಿ ಅವರು ತುಂಬ ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವರಲ್ಲಿ. ಅಂದರೆ ಏನೊಂದು ಜಗಳ ಎಲ್ಲ ಆಡ್ತಿದ್ರು, ಇದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ, ಅದಕ್ಕೆ ಅವ್ರನ್ನ ಅವರು ಬದಲಾವಣೆ ಮಾಡ್ಕೊತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತು ರಜತ್ ಅವರು ಕೂಡ ಇಲ್ಲಿ ಅಷ್ಟೊಂದು ಅಶ್ವಿನಿ ಅವ್ರ ಹತ್ರ ಇಲ್ಲಿ ಮಾತಾಡ್ತಿಲ್ಲ, ಏನೇ ಒಂದು ಬದಲಾವಣೆ ಕಾಣ್ತಾ ಇಲ್ಲ. ಕಿಚ್ಚನ ಪಂಚಾಯಿತಿ ಆದಮೇಲೂ ಕೂಡ ಇಲ್ಲಿ ರಜತ್ ಅವರು ಅಶ್ವಿನಿ ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಆದರೆ ಅಶ್ವಿನಿ ಅವರು ಎಲ್ಲರ ಹತ್ರನೂ ಕೂಡ ಇಲ್ಲಿ ನೀಟಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲರ ಹತ್ರನೂ ಕೂಡ ಇಲ್ಲಿ ನೀಟಾಗಿ ಬೆರೀತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನಾನು ಅಶ್ವಿನಿ ಅವ್ರನ್ನ ಸೇಫ್ ಮಾಡ್ತೀನಿ ಮತ್ತು ಇಲ್ಲಿ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಇಲ್ಲಿ ರಾಶಿಕ್ ಅವರು ಅವರ ಒಂದು ಡಿಸಿಷನ್ನ ಹೇಳಿದ್ದಾರೆ. ಈಗ ಟೀಮು ಯಾವ ರೀತಿ ರೆಡಿ ಆಗುತ್ತೆ, ಎಷ್ಟು ಜನ ಇಲ್ಲಿ ಆಡ್ತಾರೆ ಅನ್ನೋದೇ ಮುಖ್ಯವಾಗಿದೆ. ಈಗ ಇಲ್ಲಿ ಧ್ರುವಂತ್ ಅವರು, ರಕ್ಷಿತ್ ಅವರು ಯಾವ್ಯಾವ ಟೀಮ್ಗೆ ಎಷ್ಟೆಷ್ಟು ಜನನ ಹಾಕ್ತಾರೆ ಅಂತ ನೋಡಬೇಕಿದೆ. ಒಂದು ರಜತ್ ಅವ್ರ ಟೀಮ್ ಆಗುತ್ತೆ, ಇನ್ನೊಂದು ಅಶ್ವಿನಿ ಅವ್ರ ಟೀಮ್ ಆಗುತ್ತೆ. ನಿನ್ನೆ ಅಶ್ವಿನಿ ಅವರು ಸೂರಜ್ ಅವ್ರ ಟೀಮಲ್ಲಿ ಇದ್ದು ಅವರು ಗೆದ್ದು ಕೊಟ್ಟಿದ್ರು. ಈಗ ಇಲ್ಲಿ ಧ್ರುವಂತ್ ಅವ್ರಿಗೆ ಅಶ್ವಿನಿ ಅವ್ರು ಕಂಡ್ರೆ ಇಷ್ಟ, ಯಾವ ರೀತಿ ಬಲಿಷ್ಠವಾಗಿ ಒಂದು ಟೀಮ್ನ ರೆಡಿ ಮಾಡ್ತಾರೆ ಅಂತ ನೋಡಬೇಕಿದೆ. ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಅಶ್ವಿನಿ ಅವ್ರನ್ನ ಕಂಡ್ರೆ ಇಷ್ಟ, ಜೊತೆಗೆ ಇಲ್ಲಿ ರಜತ್ ಅವ್ರನ್ನ ಕಂಡ್ರೂ ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಇಷ್ಟ. ಆದರೆ ರಜತ್ ಅವ್ರನ್ನ ಕಂಡ್ರೆ ಧ್ರುವಂತ್ ಅವ್ರಿಗೆ ಆಗಲ್ಲ. ಇಲ್ಲೂ ಕೂಡ ಟೀಮ್ನ ಇಲ್ಲಿ ಯಾವ ಥರ ಹಾಕ್ತಾರೆ ಕಂಟೆಸ್ಟೆಂಟ್ಗಳನ್ನ ಅಂತ ನೋಡಬೇಕಿದೆ. ಇಲ್ಲಿ ರಜತ್ ಅವ್ರ ಬಗ್ಗೆ ಸ್ವಲ್ಪ ಒಂದು ಬ್ಯಾಡ್ ಒಪಿನಿಯನ್ ಇದೆ ಧ್ರುವಂತ್ ಅವ್ರಿಗೆ. ಅಂದರೆ ಅವ್ರ ಟೀಮು ಸ್ಟ್ರಾಂಗ್ ಆಗಿರಬಾರ್ದು ಅಂತಂದ್ಬಿಟ್ಟು ಧ್ರುವಂತ್ ಅವರು ಇಲ್ಲಿ ಹೇಳ್ತಾರೆ. ಯಾಕಂದರೆ ಆಡಿರೋ ಒಂದು ಟಾಸ್ಕಲ್ಲಿ ಆಲ್ರೆಡಿ ಇಲ್ಲಿ ರಜತ್ ಅವರು ಸೋತಿದ್ದಾರೆ. ನೋಡೋಣ ವೀಕ್ಷಕರ ಯಾವ ಥರ ಟೀಮ್ ಕೊಡ್ತಾರೆ, ಯಾರ್ಯಾರನ್ನ ಇಲ್ಲಿ ರಕ್ಷಿತ್ ಅವರು ಮತ್ತು ಇಲ್ಲಿ ಧ್ರುವಂತ್ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ರಜತ್ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಟೀಮ್ ಅಂತೂ ಕ್ಯಾಪ್ಟನ್ ಅಂತೂ ಇಲ್ಲಿ ಆಗಿದ್ದಾರೆ. ಯಾವ ಟೀಮ್ ಗೆಲ್ಲುತ್ತೋ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ, ಯಾವ ಟೀಮ್ ಸೋಲುತ್ತೋ ಅವರು ನಾಮಿನೇಟ್ ಆಗ್ತಾರೆ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ಟೀಮ್ ಮಾಡಬೇಕಾದ್ರೆ ಯಾರ್ಯಾರು ಯಾವ್ಯಾವ ತಂಡದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನು, ಮತ್ತು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತಂದರೆ ರಜತ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.